Okay, Hi. start. Hi, hi boys. Hello, hello. Hi. Welcome to episode 2. And ಇವತ್ತು ತಮ್ಮನೇಲಿ ನೋಡಿದಾಗ ಗೊತ್ತಾಗಿರುತ್ತೆ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ. ಬಂಗಾರದ ಜಿಂಕೆ, ಗೋಲ್ಡನ್ ಬಿಯರ್. ಸೊ ಒಂದು ವಿಷ್ಣು ಸರ್ಗೆ ಒಂದು ಸಲ್ಯೂಟ್ ಸ್ಟಾರ್ಟ್ ಮಾಡಿ. ಸೊ ನಮ್ಮ ಮನು ಇದ್ದಾರೆ ಅಂಡ್ ಪುನೀತ್ ಇದ್ದಾನೆ ಅಂಡ್ ಹೊಸ ಬಾಯ್, ನಮ್ಮ ತಮಿಳ್ ಬಾಯ್ ಇವತ್ತು ಮೈನಸ್ ಆಗಿದ್ದಾನೆ. ಅದನ್ನ ರಿಪ್ಲೇಸ್ ಮಾಡೋದಕ್ಕೆ ಸಂಜು ಬಂದಿದ್ದಾನೆ. ಅವನು ಬೇಸಿಕಲಿ ಯಲಹಂಕದವನು. ಸೊ ಅವನು ಆ ಅಲ್ಲಿರುವಂತ ಆಡಿಯನ್ಸ್ ಹಿಂಗ್ ವರ್ಕ್ ಮಾಡ್ಬೋದು, ಅವ್ರ ತಲೆ ಹಿಂಗ್ ವರ್ಕ್ ಆಗತ್ತೆ ಅಂತದ್ದು ಸಂಜು ಥಿಂಕ್ ಮಾಡ್ತಾನೆ. ಸೊ ಒಂದ್ ಬೆಂಗಳೂರಲ್ಲಿ ನೆಕ್ಸ್ಟ್ ಮಸಾಲ ಮಾಡುವಂತ ನಮ್ ಗ್ಯಾಂಗ್. ಸೊ ಸಂಜು, ಹಾಯ್. Hi. Hi. Welcome. ಎಲ್ರಿಗೂ ಹಾಯ್. ಥ್ಯಾಂಕ್ ಯು Welcome to Cinema ಮಾತುಕತೆ. ಥ್ಯಾಂಕ್ ಯು ವೀಕ್ಷಕರಿಗೆ ಹಾಯ್. ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಷಯ ನಾವು ಮುಟ್ಲೇಬೇಕು. ರೀಸೆಂಟಾಗಿ ಏನು ಡೆಲ್ಲಿ ರೆಡ್ ಫೋರ್ಟ್ ಹತ್ರ ಉಗ್ರರ ದಾಳಿಯಿಂದ ಕಾರ್ ಬ್ಲಾಸ್ಟ್ ಆಗಿ ಅನಾಮಕರ ಸಾವು ಆಗಿದೆ. ಅವ್ರ ಕುಟುಂಬಕ್ಕೆ, ಆ ಜನಗಳಿಗೆ ನಮ್ಮ ಕಡೆಯಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಒಂದು ಶ್ರದ್ಧಾಂಜಲಿ ತಿಳಿಸ್ತಾ ಈ ವಿಡಿಯೋನ ಶುರು ಮಾಡೋಣ. ಎಸ್ Okay. ಎಸ್, ನಮ್ ಬಗ್ಗೆ ಒಂದು ಬೇಜಾರಿದೆ, ಬಟ್ ಎಸ್ ವಿಲ್ ಕಮ್ ಓವರ್ ಇಟ್ ವೆರಿ ಸೂನ್. ಓಕೆ, ಸೊ ಇವತ್ತಿನ ಟಾಪಿಕ್ ಬಂದು ಗೊತ್ತಲ್ಲ, ಬಂಗಾರದ ಜಿಂಕೆ. ಸೊ ಇವತ್ತಿನ ಸಿನಿಮಾ ಮಾತು ಕತೆ ಡಿಸ್ಕಷನ್ ಆನ್ ಬಂಗಾರದ ಜಿಂಕೆ. ಸೊ ಒಂದ್ ಲೈನ್ ಹೇಳ್ಬಿಡ್ತೀನಿ, ಸೊ ದಟ್ ನಿಮ್ಗೂ ಅದು ರೀಕ್ಯಾಪ್ ಆದಂಗೆ ಆಗ್ಲಿ. ಸೊ ಅದ್ರ ಮೇಲೆ ಡೀಟೇಲ್ಸ್ ಅನ್ನ ಮಾತಾಡಕ್ ಹೋಗೋಣ. ಸೊ ಬೇಸಿಕಲಿ ಒಂದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟೂಡೆಂಟ್ ಆಗಿ ಮಾಡ್ತಿರೋಂಗೆ ಅವ್ನಿಗೇನೋ ಒಂದು ಗ್ಲಿಮ್ಸಸ್ ಬರ್ತಾ ಇರತ್ತೆ ಅವ್ನ ತಲೆಗೆ. ಏನೋ ಒಂದು ಅವ್ನಿಗೆ ಆ ರೀಇನ್ಕಾರ್ನೇಷನ್ ಪ್ರಾಬ್ಲಮ್ ಆ ತರದೇನೋ ಒಂದಷ್ಟು ಗ್ಲಿಮ್ಸ್ ಬರ್ತಾ ಇರತ್ತೆ. ಸೊ ಇವನ್ ಅದ್ರ ಮೇಲೆ ಟಚ್ ಮಾಡ್ತಾ ಹೋಗ್ತಾ ಅದಕ್ಕೇನೋ ಒಂದು ಕ್ಲೂ ಹುಡಿಕೊಂಡು ಹೋಗ್ತಾ 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 ಅದೇನು ಅಂತ ಗೊತ್ತಾಗತ್ತೆ. ಅದರಿಂದ ಕಥೆಗಳು ಎಲ್ಲ ಹೊರಗಡೆ ಗೊತ್ತಾಗುತ್ತೆ. ಸೊ ಹೀರೋಯಿನ್ ಇಂದ ಒಂದು ಪಾಯಿಂಟ್ ಅಲ್ಲಿ ಏನೋ ಒಂದು ಟ್ರಿಗರ್ ಆಗಿ ಸೊ ಅಲ್ಲಿ ಸ್ಟಾರ್ಟ್ ಆಗ್ತಾರೆ. ಸೊ ಅಲ್ಲಿ ಸ್ಟಾರ್ಟ್ ಆಗಿ ಆ ಅಲ್ಲಿ ಹೋದಾಗ ಗೊತ್ತಾಗತ್ತೆ ಇವರೇ ರೀಇನ್ಕಾರ್ನೇಟ್ ಆಗಿ ಬಂದಿರೋರು. ಸೊ ಅವರ ಹಿಂತಿಯಲ್ಲಿದ್ದಾರೆ. ಸೊ ಅದೆಲ್ಲ ಅಲ್ಲಿ ಏನಿತ್ತು, ಆ ಬಂಗಾರದ ಜಿಂಕೆ ಹುಡ್ಕೊಳಕ್ ಹೋದಾಗ ಏನಾಯ್ತು, ಅಲ್ಲೊಬ್ಬ ಆರ್ಕಿಯಾಲಜಿಸ್ಟ್ ಅಲ್ಲಿ ಹೋದಾಗ ಏನಾಯ್ತು, ಸೊ ಇವನ್ ಹೆಂಗ್ ಸತ್ರು, ಸೊ ಇವ್ರು ಅದನ್ನ ಹೆಂಗೆ ರಿವೆಂಜ್ ತಗೋತಾರೆ ಅನ್ನೋ ಒಂದು ಮಿಸ್ಟ್ರಿ ವಿತ್ ಅಡ್ವೆಂಚರ್ ಫಿಲಮೇ ಬಂಗಾರದ ಜಿಂಕೆ. ಸೊ ಲೆಟ್ಸ್ ಸ್ಟಾರ್ಟ್ ಬಾಯ್ಸ್. ಬಂಗಾರದ ಜಿಂಕೆ ಇದು 80ರ ದಶಕದಲ್ಲಿ ಬಂದಂತ ಸಿನಿಮಾ. ನಾವು ಅದೇನ ಜಾನರ್ ನೋಡ್ರೆ ನಿಮ್ಗೆ ಇಂಟರ್ನೆಟ್ ನೋಡಿದಾಗ ಅದು ಆಕ್ಷನ್ ಸಿನಿಮಾ ಅಂತ ತೋರಿಸ್ತದೆ, ಬಟ್ ಗೊತ್ತಿಲ್ಲ ಅದು ಆಕ್ಷನ್ ಅಂತ ಹೇಳ್ಬೇಕು, ಟೈಮ್ ಟ್ರಾವೆಲ್ ಅಂತ ಹೇಳ್ಬೇಕು, ಸೈನ್ಸ್ ಫಿಕ್ಷನ್ ಅಂತ ಹೇಳ್ಬೇಕು. ಬಟ್ ಅವ್ರು ತಗೊಂಡೋಗಿರೋ ಕತೆ ರೀತಿ ಹೇಗಿದೆ ಅಂದ್ರೆ ಇದು ಒಂದು ಟ್ರಾವೆಲ್ ವಿತ್ ದ ಸ್ಟೋರಿ ಅನ್ನೋ ತರ ಸಿನಿಮಾ ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಈ ಸಿನಿಮಾಗಳ ಜಾನರ್ ಅಂದ್ರೆ ಏನು, ಆಕ್ಷನ್ ಅಂದ್ರೆ ಏನು, ಇದೇನು ಗೊತ್ತಿಲ್ದಿರೋ ಅಂತ ಏಜ್ ಅಲ್ಲಿ ನೋಡಿದ ಸಿನಿಮಾ ಇದು. ನಂಗೆ ಒಂದು ಇಂಟ್ರೆಸ್ಟ್ ಬಂದಿದ್ದೇನಕ್ಕೆ ಬಂಗಾರದ ಜಿಂಕೆ ಬಗ್ಗೆ ಒಂದು ರಿವ್ಯೂ ಮಾಡೋದಕ್ಕೆ ನಾನೇನು ಇಂಟ್ರೆಸ್ಟ್ ಕೊಟ್ಟಿದ್ದ ವಿಷಯ ಏನು ಅಂದ್ರೆ, ಈಗ ತುಂಬಾ ಸಿನಿಮಾಗಳು ಬರ್ತಿದಾವೆ, ಗುಡ್ ಸಿನಿಮಾ ಬರ್ತಿದಾವೆ, ನಾಟ್ ಸೋ ಗುಡ್ ಸಿನಿಮಾ ಬರ್ತಿದಾವೆ, ಬಟ್ ಎಲ್ಲದಕ್ಕೂ ಒಂದು ರಿವ್ಯೂ ಅಂತ ಸಿಗ್ತಿದೆ ಈಗ. ಸೊ ಆಗ ಬಂದಂತ ಲೆಜೆಂಡರಿ ಸ್ಟೋರೀಸ್ ಇವೆಲ್ಲ. ಸೊ ಇದಕ್ ಒಂದು ರಿವ್ಯೂ, ಮೇ ಬಿ ಈ ಸಿನಿಮಾಗಳೇ ರಿವ್ಯೂನ ಮಿಸ್ ಮಾಡ್ಕೊಂಡ್ಬಿಟ್ರೆ ಅಂತ ನನ್ಗೆ ಅನ್ಸುತ್ತೆ ಪರ್ಸನಲಿ. ಸೊ ಆ ಸಿನಿಮಾ ಮೆಲ್ಕ್ ಹಾಕೋದು ಮತ್ತೆ ಜನಗಳ ಮುಂದೆ ತರೋದು, ಅದ್ರ ಸ್ಪೆಷಾಲಿಟಿ ಏನು ಅಂತ ಜನಗಳಿಗೆ ತೋರ್ಸ್ಕೊಡೋದು, ಇದೊಂದು ಸಣ್ಣ ಉದ್ದೇಶ ನಮ್ದು. ಸೊ ಆ ಕಾರಣಕ್ಕೆ ತಗೊಳ್ತಾ ಇದ್ವಿ ಸಿನಿಮಾನ. ಸೊ ನಿಮ್ ಅಭಿಪ್ರಾಯ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಮೋರ್ ದೆನ್ ರಿವ್ಯೂ ಜೊತೆ ಒಂಥರ ಅಪ್ರಿಸಿಯೇಷನ್ ಅಂದ್ರೆ ಆ ತರದ ಎಂತ ಕ್ರೇಜಿ ಫಿಲಮ್ಸ್ ಬಂದಿದೆ. ಹೌದು, ಮಾಡ್ತಾನೆ ಇಲ್ಲ ಅಂತ ಫಿಲಮ್ಗಳು. ಅವಾಗ ಜಸ್ಟ್ ಇಮ್ಯಾಜಿನ್, ಒಬ್ಬ ಹೀರೋಗೆ ಇವಾಗೇನು ನಾರ್ಮಲ್ ಆಗಿ ಕಥೆಗಳೇನ್ ಮಾಡ್ತಾರೆ, ಹೀರೋಗೆ ಅವನು ಕಾಲೇಜ್ ಹೋಗ್ತಿರ್ತಾನೆ, ಇಲ್ಲಾಂದ್ರೆ ಏನೋ ಮಾರ್ಕ್ಸ್ ಬರ್ತಿದ್ದಾಗ 40 ಜನ ಇಕ್ಕು 40 ಜನ ಎಗರೋದ್ರಿ ಫೈಟ್ ಮಾರ್ಕ್ಸಲ್ಲೇ ಫೈಟು. ಎಷ್ಟು ಸಿಂಪಲ್ ಆಗಿ ಎಂಟರ್ ಮಾಡ್ತಾರ. ಅದು ವಿಷ್ಣುವರ್ಧನ್ ಸರ್ದು. ಐ ಥಿಂಕ್ ನನ್ ಕತೆ ತುಂಬಾ ರಿವೀಲ್ ಮಾಡ್ತಿದೀನಿ, ಬಟ್ ಅದನ್ನ ಎಂಟರ್ ಆಗೋದು ಭಯ ಸ್ಟಾರ್ಟಿಂಗ್ ಅಲ್ಲೇ ಬಿಲ್ಡ್ ಮಾಡ್ಬಿಡ್ತಾರೆ. ಏನೋ ಒಂದು ಆ ಜನ್ಮದ ಏನೋ ಫ್ಲಾಶ್ ಹೊಡಿತಿದ್ದ ಹಂಗೆ ಎಂಟರ್ ಮಾಡ್ತಾರೆ. ನಮ್ಮಲ್ಲಿ ಗೊತ್ತಲ್ಲ ಬಾಯ್ಸ್, ಅಷ್ಟು ಗೋಲ್ ಇದ್ರೆ ಮಾರ್ಕ್ಸ್ ಧೂಳ್ ಹೊಡೆದ್ರೆ ಹಂಗೆ ಎದಾಳ್ಬೇಕು ಅನ್ನೋ ಆ ತರ ಫೀಲ್ ಮಾಡಿ ಇವಾಗ ಅದು ಇದೇ ಇಲ್ಲ. ಜಸ್ಟ್ ಇಮ್ಯಾಜಿನ್, ಒಂದು ರೀಸೆಂಟ್ ಆಗಿ ಯಾವ್ದೇ ಫಿಲಮ್ ತಗೊಳ್ರಿ, ಯಾವ್ದನ್ನ ಹೀರೋ ಹೊಸ ಬರೋದಾಗ್ಲಿ ಹಳೆ ಬರೋದೇ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋ ಹೀರೋ ಅವ್ರ ಕತೆ ಹೆಂಗಿರ್ಬೋದು ಅಂತ ಯಾವ್ದೂ ಬಂದಿಲ್ಲ. ಒಬ್ಬ ಕಾಲೇಜು ಅದು ಮಾಸು ಬರೀ ಇವೇ ಆಗ್ಬಿಟ್ಟವೆ. ಸೊ ಅಂತ ಫಿಲ್ಮ್ ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಬೇಸಿಕಲಿ ನಾವು ಅಂತ ಫಿಲ್ಮ್ ನ ಅಪ್ರಿಶಿಯೇಟ್ ಮಾಡ್ತಿದೀವಿ ಮೋರ್ ದೆನ್ ರಿವ್ಯೂ. ರಿವ್ಯೂ ಮಾಡೋದು ಬಿಕಾಸ್ ನಾವೆಲ್ಲ ಭತ್ತ ನನ್ ಮಕ್ಳು, ಬಟ್ ಆ ಫಿಲ್ಮ್ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಸೊ ವಿ ಆರ್ ಅಪ್ರಿಶಿಯೇಟಿಂಗ್ ಇಟ್. ಸೊ ಅದ್ರ ಬಗ್ಗೆ ಮಾತಾಡೋಕೆ ನಮ್ ಬಾಯ್ಸ್ ಮಾತಾಡ್ತಾರೆ. ಮಾತಾಡಿ ಬಾಯ್ಸ್. ನೀನ್ ಹೇಳ್ದಂಗ ಹೌದು, ವಿಷ್ಣುವರ್ಧನ್ ಸರ್ನ ಸಿಂಪಲ್ ಆಗಿ ಇಂಟ್ರೋ ಕೊಡ್ತಾರೆ. ಅಷ್ಟು ಫ್ಯಾನ್ ಬೇಸ್ ಇರೋ ವಿಷ್ಣುವರ್ಧನ್ ಸರ್ನ ಎಷ್ಟು ಸಿಂಪಲ್ ಆಗಿ ಅಂದ್ರೆ, ಆರ್ಕಿಯಾಲಜಿಕಲಿ ಅವ್ರೇನು
ಸ್ಟೋನ್ ಸಮಥಿಂಗ್ ಏನೋ ಇದು ಬ್ರಷ್ ತಗೊಂಡ್ ಇದ್ ಮಾಡ್ತಾ ಇರ್ತಾರೆ. ಎಷ್ಟು ಸಿಂಪಲ್ ಆಗಿ ಇಂಟ್ರೋ ಕೊಟ್ಟಿರ್ತಾರೆ ಅಂದ್ರೆ, ಇವಾಗ ನಾವೇನಾದ್ರೂ ಯಾರಿಗಾದ್ರೂ ಹೇಳಕ್ ಹೋದ್ರೆ ಇಷ್ಟು ಸಿಂಪಲ್ ಅನ್ಬಿಡ್ತಾರೆ ಅನ್ಸುತ್ತೆ. ಈ ತರ ಚಂಗಲ್ಲ ಮಗ. ಅದೇನೋ ಇದೊಂದು ಹಳೆಯ ಫ್ಲಾಶ್ ಬ್ಯಾಕ್ ಗೊತ್ತಿರುತ್ತೆ, ಇದು ಅಂತ ಎದ್ಕೊಂತಿರೋದು, ಅಲ್ಲಿಗೆ ಬಂದು ನಿಂತ್ಕೊಂಡು ಅದು ಇಂಟ್ರೊಡಕ್ಷನ್ ಆಕ್ಚುಲಿ ಅದ್ ಮರ್ತೋಗ್ಬಿಟ್ಟಿದೆ ಅನ್ಸುತ್ತೆ. ಆಕ್ಚುಲಿ ಇಂಟ್ರೊಡಕ್ಷನ್ ಅಲ್ಲಿ ಸಿಗುತ್ತೆ. ಅಲ್ಲಿ ಓಪನಿಂಗ್ ಸೀನ್ ಅಲ್ಲಿ ಅದು ಕೈಯಿಂದ ಚುಚ್ಚೋದು ಬರುತ್ತೆ, ಅಲ್ಲಿಂದ ಅವ್ರದ್ದು ಕನ್ಸು ತರ ಬರುತ್ತೆ. ಫಿಲಮ್ ಓಪನ್ ಆಗದೆ ನಾನು ಗೋಸ್ಕರ ನೋಡ್ದೆ ಗೊತ್ತಾ. ಅಲ್ಲಿ ಓಪನಿಂಗ್ ಆಗದೆ ಏನ್ ಗೊತ್ತಾ, ಫಸ್ಟ್ ಅದು ಅಲ್ಲಿರುವಂತ ಗುಹೆ, ಅಲ್ಲ ಆ ಜಿಂಕೆ ಅದೆಲ್ಲ ತೋರಿಸಿ ಕಟ್ ಮಾಡಿದ್ರೆ ಯಾರೋ ಇದನ್ನ ಮೆಲ್ಕೆ ವಾಯ್ಸ್ ಓಪನ್ ಮಾಡುತ್ತೆ, ಒಂದು ಹಟ್ಟ ಒಳಗಡೆ ಎಂಟರ್ ಕ್ಯಾಮ್ರಾ, ಅಲ್ಲಿ ವಿಷ್ಣುವರ್ಧನ್ ಅವರು ಇಲ್ಲ ಅದ್ರ ಬಂಗಾರ ಜಿಂಕೆ ಅದು ಇದು ಅದ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಸುಂದರಾಜ್ ಬಂದ್ಬಿಟ್ಟು ಎಬ್ಬರ್ಸೋದು, ಆ ತರದ್ದು ಏನ್ ಎಬ್ಬರಿಸ್ತೆ ಅನ್ನೋ ಪಾಯಿಂಟ್ ಆ ತರ ಓಪನ್ ಆಗೋದು ಆಕ್ಚುಲಿ. ಹೌದು ಈ ಕ್ಯಾರೆಕ್ಟರ್ ಅಲ್ಲಿ ನಂಗೂ ಈ ಕತೆ ಈ ಸಿನಿಮಾ ನೋಡಿದಾಗ ಹೇಳಿ ಅದೇ ಇಂಟ್ರೊಡಕ್ಷನ್ ಟೈಮ್ ಅಲ್ಲಿ ಆ ಗುಹೆಯಿಂದ ಸ್ಟಾರ್ಟ್ ಆಗತ್ತಲ್ಲ, ಶಾಡೋ ಬರೋದಾಗ್ಲಿ, ಅವ್ರ ಕೈ ಶಾಡೋ ಬರೋದಾಗ್ಲಿ, ಆಮೇಲೆ ಆ ಮೂಮೆಂಟ್ ಅಲ್ಲಿ ಇವ್ರ ಸ್ಟಾರ್ಟ್ ಆಗತ್ತೆ, ಅದೊಂದು ಹಾರರ್ ಎಫೆಕ್ಟ್ ತರ ತೋರ್ಸ್ಬಿಟ್ಟು ಅಲ್ಲಿಂದ ಒಂದು ಇಂಟ್ರೆಸ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಾರೆ. ಅದ್ ಸಿಂಪಲ್ ಎಂಟ್ರಿ ಅನ್ಸ್ಕೊಳ್ಬಹುದು, ಬಟ್ ಆದ್ರೂ ಹಾರರ್ ಎಫೆಕ್ಟ್ ಇಂದ ಸ್ಟಾರ್ಟ್ ಮಾಡ್ತಾರ, ಅದೊಂಥರ ಚೆನ್ನಾಗಿತ್ತು ಅನ್ಸ್ತು. ಆ ಶಾಡೋ ಕೈಯಿಂದ ಯಾರ್ದೋ ಶಾಡೋ ಬಂತು, ಯಾರೋ ಇದ್ ಮಾಡ್ತಿದ್ದಾರೆ, ಇವ್ರು ಆಮೇಲೆ ಅವರು ನನ್ನನ್ನು ಏನೋ ಮಾಡ್ತಿದಾರೆ ಅಂತ ಅವರು ವಿಷ್ಣುವರ್ಧನ್ ನಿದ್ದೆಗಣ್ಣಲ್ಲೇ ಹೇಳ್ದಂಗೆ ಪಕ್ಕದಲ್ಲಿ ಅವ್ರ ಫ್ರೆಂಡ್ ಶಾಕ್ ಅಲ್ಲಿ ಹೇಳೋದು, ಆಮೇಲೆ ಅವ್ರು ಎಪ್ಸಿದ್ರು ಮತ್ತೆ ಮಲಗ್ದಂಗ್ ಮಾಡಿದ್ರು ಮತ್ತೆ ಅದೇ ಎತ್ಕೊಡ್ತಾರೆ. ಅದೊಂಥರ ಸಕಲಾಗಿತ್ತು ಇಂಟ್ರೊಡಕ್ಷನ್ ಮಾತ್ರ. ವೆನ್ ಇಟ್ ಕಮ್ಸ್ ಈಗಿನ ಜನರೇಷನ್ ಅದು ನಾವ್ಯಾಕೋ ಮಿಸ್ ಮಾಡ್ತಿದೀವಿ ಅನ್ಸುತ್ತೆ, ಕೆಲವು ಈ ತರ ಸಿಂಪಲ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದು ಪುನೀತ್ ಸರ್ ಒಬ್ರಿಗೆ ಅನ್ಸುತ್ತೆ ಈಗ. ನಂಗೆ ಅದೇ ಈ ಸಿನಿಮಾ ನೋಡಿದಾಗ ಇದು ಕಂಪ್ಲೀಟ್ಲಿ ಲೈಕ್ ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ ಔಟ್ ಆಫ್ ದ ಬಾಕ್ಸ್ ಅಂತ ಅನ್ಸ್ತಾ ಹೋಗುತ್ತೆ. ಈಗ ನೀವ್ ಹೇಳ್ದಂಗೆ ತುಂಬಾ ಹ್ಯೂಜ್ ಫ್ಯಾನ್ ಬೇಸ್ ಇರೋ ವಿಷ್ಣುವರ್ಧನ್ ಸರ್ನ ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟು ತೋರಿಸೋದು, ಆಮೇಲೆ ಆ ಟೈಮ್ಗೆ ಒಬ್ಬ ಸತ್ತು ಮತ್ತೆ ಹುಟ್ಟಿ ಬರ್ತಾನೆ ಏನೋ ಒಂದು ಇಂಟೆನ್ಷನ್ ಇಂದ ಅಂತ ಒಂದು ಕತೆ, ಆ ಬೇಸಿಸ್ ಮೇಲೆ ಕತೆ ಕ್ರಿಯೇಟ್ ಮಾಡೋದಾಗ್ಲಿ, ಈ ಆಗ ಯಾರಿಗೂ ಲೈಕ್ ಅದು ಏನೋ ಕಂಪ್ಲೀಟ್ ಔಟ್ ಆಫ್ ದ ಬಾಕ್ಸ್, ಅವ್ರಿಗೆ ಡೇರ್ನೆಸ್ ತಗೊಳ್ಬೇಕು, ಯಾರು ಕ್ವಶನ್ ಮಾಡಲ್ವಾ, ಅದ್ ಹೆಂಗೂರು ಸದ್ದ ಮತ್ತೆ ಬಂದ್ಬಿಟ್ಟ, ಅವ್ಳ ಹೆಂಡತಿನ ಬದುಕೋಳೆ ಎಲ್ಲ ಬದುಕಿದ್ರೆ ಇವ್ ಮಾತ್ರ ಸದ್ಬಿಟ್ಟು ಹೆಂಗ್ ಬಂದ್ಬಿಟ್ಟ, ಈ ಕ್ವಶನ್ಸ್ ಬರಲ್ವಾ ಅನ್ನೋ ಕ್ವಶನ್ಸ್ ಡೈರೆಕ್ಟರ್ ಬಂದಿಲ್ವಾ ಅಂತ ನನ್ ಡೌಟ್. ಐ ಥಿಂಕ್ ಒಂದು ಫಿಲ್ಮ್ ನನ್ಗನ್ಸುತ್ತೆ ಅಂದ್ರೆ ಒಂದ್ ಸ್ವಲ್ಪ ಫಿಲ್ಮ್ಯಾಟಿಕ್ ಲಿಬರ್ಟಿಗಳು ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ, ಇವನ್ಗೆ ಆಗ್ಲೇ ಇವನೇ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ, ಅವ್ರ ಹೆಂಡತಿ ಇನ್ನೂ ಚಿಕ್ಕ ವಯಸ್ಸಲ್ಲಿದ್ದಾರೆ, ಅವ್ರ ಸಮಥಿಂಗ್ ಒಂದ್ ಏಜ್ ಅಲ್ಲಿ ಇದೆ, ಅದೆಲ್ಲ ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿ. ಬಟ್ ಸ್ಟಿಲ್ ನನ್ಗೇನ್ ಅನ್ಸಿದ್, ನನ್ಗೆ ಆ ಡೇರಿಂಗ್ ಅಂತ ಅನ್ಸಿದ್ ಗೊತ್ತಾ, ಏನು ಆಕ್ಷನ್ ಇದೆ ಅಂತ. ಆಕ್ಷನ್ ಹೇಳ್ಬೇಕು ಅಂದ್ರೆ ರಾಜ್ಕುಮಾರ್ ಸರ್ ಎಲ್ಲ ಒಂಥರ ಬೇರೆ ತರ ಇದ್ರೆ, ಈ ಅಂಬರೀಶ್ ಅವರಾಗ್ಲಿ, ವಿಷ್ಣುವರ್ಧನ್ ಸರ್ ಆಗ್ಲಿ, ಇವರೆಲ್ಲ ಒಂಥರ ಆಕ್ಷನ್ ಈ ತರ ಬಂದವರು. ಸೊ ಅವ್ರಿಗೆ ಒಂದು ಪ್ರಾಪರ್ ಆಕ್ಷನ್ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಎಷ್ಟು ನೀಟಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನನಗನ್ಸುತ್ತೆ ಅವ್ರ ಕೆಪಾಸಿಟಿನೇ ಬಂದು ಆಕ್ಟಿಂಗ್ ಅಲ್ಲೇ ಇವ್ರು ಇಂಟ್ರೊಡ್ಯೂಸ್ ಮಾಡೋಣ ಗುರು ಅಂತ. ಅದಿದೆ ಗೊತ್ತಾ ಪರ್ಫಾರ್ಮೆನ್ಸ್, ಎದುರ್ಕೊಳೋದು ಭಯ, ಆಮೇಲೆ ತಿರ್ಗಾ ಮಲ್ಕೋತಾರೆ, ಅದಿದೆ ಅದೇ ಪರ್ಫಾರ್ಮೆನ್ಸ್. ಈ ಜನರೇಷನ್ ಅಲ್ಲಿ ಯಾರಾದ್ರೂ ಆ ಪರ್ಫಾರ್ಮೆನ್ಸ್ ಕೊಟ್ಬಿಟ್ರೆ ಗುರು, ನಾನು ಬೇಕಾದ್ರೆ ಅವ್ರಿಗೇನೆ ಪ್ರೀ ಬುಕಿಂಗ್ ಶೂಟಿಂಗ್ ಅಡ್ವಾನ್ಸ್ ಮುಹೂರ್ತ ಮಾಡ್ತಾರೆ ಗೊತ್ತಾ, ಅವತ್ತೇ ₹100 ಕೊಟ್ಬಿಡ್ತೀನಿ ತಗೋ, ನಾನು ಟಿಕೆಟ್ ಬುಕ್ ಮಾಡ್ತೀನಿ ಅಂತ. ಈ ನನ್ ಮಕ್ಳು ಎಲ್ಲ ಒಳ್ಳೆ ಕಲ್ಗಳು ನಿಂತಿರ್ತಾರೆ. ಅದು ಐ ಥಿಂಕ್ ಅದನ್ನ ಬ್ರೇಕ್ ಮಾಡ್ತಿರೋದು ನಮ್ ಜನ. ಅದಕ್ಕೇನೆ ನಮ್ ಸ್ಟೋರಿ ರಿಲೇಟೆಡ್ ಮಾಡ್ತಾರೆ. ಈ ನನ್ ಮಕ್ಳಿಗೆ ಪರ್ಫಾರ್ಮೆನ್ಸ್ ರಿಲೇಟರ್ ಮಾಡಲ್ಲ, ಅದಕ್ಕೆ ತಗೋ ಫೈಟ್ ಇಕ್ಬಿಟ್ಟು 4 ಫೈಟ್ ಬಿಟ್ಟು ಡಮ್ ಡಮ್ ಅಂತ ಎಗರ್ಸ್ಬಿಟ್ಟು ಆಮೇಲೆಲ್ಲ ಕಲ್ತರ ನಿಂತ್ಕೊಂಡು ಓಡಾಡ್ಸ್ಕೊಂಡ್ರನ್ನ ಐಟಮ್ ಸಾಂಗ್ ಮಾಡಿ ಮುಗಿಸ್ಬಿಡೋಣ ಅಂತ. ಅದ್ರಲ್ಲಿ ಇದಾರೆ ಅಷ್ಟೇ ಪ್ಯಾಟರ್ನ್. ಲೈಕ್ ಅದೇ ವಿತ್ ಆಲ್ ರೆಸ್ಪೆಕ್ಟ್ ಟು ಹಾರ್ಡ್ ವರ್ಕಿಂಗ್ ಪ್ರೆಸೆಂಟ್ ಆಕ್ಟರ್ಸ್ ಈಗ ಮಾಡ್ತಿರೋರ್ಗೆ, ನಮ್ಗೆ ಡಿಫ್ರೆನ್ಸ್ ಏನಿಸುತ್ತೆ ಅಂದ್ರೆ, ಲೈಕ್ ಎಲ್ರು ಸ್ಟಾರ್ ಆಗ್ಬೇಕು ಅನ್ನೋ ಅರ್ಜೆನ್ಸ್ ಅಲ್ಲಿ ಅವ್ರೊಬ್ರು ಆಕ್ಟರ್ ಅನ್ನೋದು ಮರಿತಿದ್ದಾರೆ. ಪ್ರತಿಯೊಬ್ರು ಅವ್ರಲ್ಲಿರೋ ಆಕ್ಟರ್ ನ ಸಾಯಿಸ್ಬೇಕು, ಸ್ಟಾರ್ ಆಗೋದಕ್ಕಷ್ಟೇ ಹೊಡ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಸೊ ಅದು ಈ ಪ್ರೆಸೆಂಟ್ ಟೈಮ್ ಅಲ್ಲಿ ಲ್ಯಾಕ್ ಆಗ್ತಿರೋದಂತ ನನ್ ಪರ್ಸನಲ್ ಒಪಿನಿಯನ್. ಅಂಡ್ ಇದು ಬಂಗಾರ ಜಿಂಕೆ ಬಗ್ಗೆ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ, ನನ್ ಅವಾಗಾದ್ರೆ ಚಿಕ್ಕ ಹುಡುಗರು ನಮ್ಗೇನೋ ಥಾಟೇ ಬರ್ತಿರ್ಲಿಲ್ಲ, ಹೆಂಗ್ ಗುರು ಮತ್ತೆ ಹುಟ್ಟುದ, ಮತ್ತೆ ಬದುಕ್ ಬಂದ, ಇಷ್ಟಪಡ್ತಿದ್ದ ಹುಡುಗಿ ಕತೆ ಏನಾಯ್ತು, ಬೇರೆ ಹುಡುಗಿ ಅದು ಆಂಟಿ ಹಿಂದೆ ಹೋಗ್ತಿದ್ ಮತ್ತೆ ಅನ್ನೋ ಥಾಟ್ ನಮ್ಗೆ ಆಗ ಬರ್ಲಿಲ್ಲ. ಬಟ್ ಸ್ಟಿಲ್ ರೀಸೆಂಟ್ ಆಗಿ ಒಂದ್ ಫಿಲಮ್ ನೋಡಿದಾಗ ಕೂಡ ನಂಗೆ ಇಷ್ಟು ಮೆಚುರಿಟಿ ಬಂದಾಗ್ಲೂ ಈಗಲೂ ನಂಗೆ ಕತೆ ಜೊತೆ ಟ್ರಾವೆಲ್ ಆಗ್ತಿದೆ. ನಂಗೆ ಈಗಲೂ ಕ್ವಶನ್ಸ್ ಬರ್ತಿಲ್ಲ, ಅದು ತೆಗ್ದಿರೋ ರೀತಿ ಹೆಂಗಿರ್ಬೋದು ಅಥವಾ ಕತೆ ಹೆಂಗ್ ತಗೊಂಡೋಗುತ್ತೋ ನಮ್ನ ಗೊತ್ತಿಲ್ಲ. ನಂಗೆ ರೀಸೆಂಟ್ ಆಗೂ ಕ್ವಶನ್ಸ್ ಬಂದೇ ಇಲ್ಲ, ಹೆಂಗ್ ಇವೆಲ್ಲ ಸಾಧ್ಯ ಅನ್ನೋದು, ಕತೆ ಹೆಂಗ್ ಕ್ಯಾರಿ ತಗೊಂಡೋಗುತ್ತೆ ಪ್ರೇಕ್ಷಕರನ್ನ ಅಂತ ನನ್ಗನ್ಸುತ್ತೆ ನೋಡಿದಾಗ. ನನಗೆ ಟಿ.ಎಸ್. ನಾಗಾಭರಣ ಅವರು ಡೈರೆಕ್ಟರ್ ಟಿ.ಎಸ್. ನಾಗಾಭರಣ ಅವರು ರಾಮಾಯಣದ ಒಂದ್ ಲೈನ್ ಏನಾದ್ರು ತಗೊಂಡಿದಾರ ಅಂತ. ಬಂಗಾರ ಜಿಂಕೆ ರಾಮಾಯಣ ದೇವಾಲಯ ಮಾಯಾಮೃಗನ ಅಲ್ಲ,
ಯಾವ್ದು? ಸೀತೆ ಬಂಗಾರದ ಜಿಂಕೆ ತಗೊಂಬ ಅಂತ ರಾಮಂಗೆ ಇದ್ ಕೊಡ್ತಾರ ಗೊತ್ತಾ, ಆ ಥಾಟ್ ಇಟ್ಕೊಂಡು ಓಕೆ, ಏನಾದ್ರು ಮಾಡಿರ್ಬೋದು ಅಂತ. ಅದೇ ಇರ್ಬೋದು. ಅದೇ ನೀವ್ ಯಾವ್ದೇ ಕಥೆ ತಗೊಂಡ್ರು ಅದಕ್ಕೊಂದು ಬೇಸ್ ಲೈನ್ ಇದ್ದಿರುತ್ತೆ, ಬೇಸ್ ಲೈನ್ ಎಲ್ಲಿಂದ ಇನ್ಸ್ಪೈರ್ ಇರುತ್ತೆ, ಚಾನ್ಸಸ್ ತುಂಬಾ ಇದೆ. ಬಟ್ ಆ ಬೇಸ್ ಲೈನ್ ಇಟ್ಕೊಂಡು ಕತೆ ಬಿಲ್ಡ್ ಮಾಡೋ ರೀತಿ ಬೇರೆ ತರ ತಗೊಂಡೋಗುತ್ತೆ ಅಂತ ನನ್ಗನ್ಸುತ್ತೆ ಪರ್ಸನಲಿ. ಆಕ್ಚುಲಿ ನಮ್ದ್ರಲ್ಲಿ ಕತೆ ಮತ್ತೆ ಸ್ಕ್ರೀನ್ ಪ್ಲೇ ಆಕ್ಚುಲಿ ಬೇರೆ ಬರ್ದಿರೋದು. ಆಕ್ಚುಲಿ ಡೈರೆಕ್ಷನ್ ಮಾತ್ರ ನಾಗಬಣ್ಣ ಸರ್ ಮಾಡಿರೋದು. ಇನ್ ಮಿಕ್ಕಿದೆಲ್ಲ ಆಕ್ಚುಲಿ ಹೌದು. ಇರೋದು ಅಂದ್ರೆ ಕತೆ ಮತ್ತೆ ಪ್ರೊಡ್ಯೂಸರ್ ಅನ್ಸುತ್ತೆ ಕೊಟ್ಟಿರೋದು. ಆಕ್ಚುಲಿ ನಾವು ಯೂಟ್ಯೂಬ್ ಅಲ್ಲೆಲ್ಲ ಚೆಕ್ ಮಾಡಿ BS ಸೋಮ್ ಸುಂದರ್ ಸರ್ ಏನೋ ಬರುತ್ತೆ ಅನ್ಸುತ್ತೆ. ಓಕೆ ಓಕೆ, ಅದ್ ಹಂಗಿದೆ. Screen ಸೊ play ಮತ್ತೆ story ಐ ಥಿಂಕ್ ಬರುತ್ತೆ. ಹ್ಮ್ ನನ್ ಪ್ರಕಾರ ಅದು ಲೇಯರಿಂಗ್ ಚೆನ್ನಾಗಿದೆ ಸರ್. ಲವ್ ಸ್ಟೋರಿ, ಹ್ಮ್ ಇನ್ನೊಂದು ಲವ್ ಸ್ಟೋರಿ, ಹ್ಮ್ ಅದ್ರ ಮಧ್ಯೆ ಅದಕ್ಕೋಸ್ಕರ ಇದು ಏನೋ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಅದ್ರ ಜೊತೆ ಇದಕ್ ಹೋಗ್ತಾರೆ, ಆ ಜಿಂಕೆ ಹುಡ್ಕೊಂಡು ಆ ಟ್ರೆಜರ್ ಹುಡ್ಕೊಂಡು. ಟ್ರೆಜರ್ ಅಂತೂ ಒನ್ ಆಫ್ ದಿ ಪಾರ್ಟ್, ಬಟ್ ಬೇಸ್ ಲೈನ್ ಬಂದ್ಬಿಟ್ಟು ಒಂದಷ್ಟು ಬರುತ್ತೆ. ರಿಚ್ ವರ್ಸಸ್ ಪೂರು ಅವೆಲ್ಲ ಬಂತಾ ಹೋಗುತ್ತೆ. ಅದ್ರ ಜೊತೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಸೂಪರ್ ಅನ್ಸುತ್ತೆ ನಂಗೆ. ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿ, ಆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗ್ಲಿ, ಒಂಥರ ಫನ್ನಿ ಆಗಿ ತೋರ್ಸ್ಕೊಂಡು ಹೋಗಿ ಲಾಸ್ಟಿಗೆ ಆ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಆಗಿ ಇದ್ ಮಾಡತ್ತೆ. ಸುಂದರ ಸರ್ ಕ್ಯಾರೆಕ್ಟರ್ ಮಾತ್ರ ತುಂಬಾ ಇಷ್ಟ ಆಯ್ತು, ಆ ಕ್ಯಾರೆಕ್ಟರ್ ರೈಟಿಂಗ್. ಆಕ್ಚುಲಿ ವಿಷ್ಣುವರ್ಧನ್ ಸರ್ಗೆ ಅಪ್ರಿಶಿಯೇಟ್ ಮಾಡ್ಬೇಕಪ್ಪ. ಸುಂದರ್ ಸರ್ ಅವ್ರಿಗೆ ಫೈಟ್ ಬೇಕಾಗಿರ್ಲಿಲ್ಲ ಅಲ್ಲೆಲ್ಲೂ. ಅವ್ರಿಗೊಂದ್ ಸ್ಕ್ರೀನ್ ಪ್ರೆಸೆನ್ಸ್ ಸಿಗ್ಲಿ ಅಂತ ಒಂದ್ ಫೈಟ್ ಕೊಟ್ಟಿದ್ದಾರೆ, ಅದ್ ನನ್ಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಈ ಪ್ರೆಸೆಂಟ್ ಟೈಮ್ ನಾವು ಬರೆಯಕ್ಕೆ ಆಗಲ್ಲ ಮೇನ್ ಹೀರೋನ್ ಬಿಟ್ಟೆ. ಅಂದ್ರೆ ಅಂತ ಸ್ಟಾರ್ ಹೀರೋಗೆ ನಾವು ಬೇರೆ ಫ್ರೆಂಡ್ ಗೆ ಆತರ ಫೈಟ್ ಇಡಕ್ ಆಗಲ್ಲ. ಮತ್ತೆ ಸ್ನೇಕ್ ಎಕ್ಸಾಕ್ಟ್ಲಿ ಅವಾಗ ಒಂದು ಕ್ಯಾರೆಕ್ಟರ್ ತರ ಯೂಸ್ ಮಾಡಿದ್ದಾರೆ. ಆಕ್ಚುಲಿ ಅಂದ್ರೆ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರ್ಗು ಆಲ್ಮೋಸ್ಟ್ ಸ್ನೇಕ್ಸ್ ತುಂಬಾ ರೆಫರೆನ್ಸಸ್ ಇದೆ. ಅಂದ್ರೆ ಇವರು ಅವ್ರು ಗುಂಡಿ ಒಳಗೆ ಬಿದ್ದೋದು ಅಲ್ಲೊಂದ್ ಸ್ನೇಕ್, ಆಮೇಲೆ ಅಲ್ಲಿ ಅದೊಬ್ಬ ಇವನು ಅದೇ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಹಳೆ ಕಾಲದಲ್ಲಿ ಒಬ್ಬ ಬಂದಿರ್ತಾನೆ, ಅವ್ನ್ಗೆ ಹಾವು ಸಾಯಿಸೋದು, ಆಮೇಲೆ ತಿರ್ಗಾ ಇವ್ರು ಹಾವುನ ತೆಗೆದು ಬಿಸಾಕೋದು. ಆ ಹಾವುದೇ ತುಂಬಾ ರೆಫರೆನ್ಸಸ್ ಇದೆ. ಮೇ ಬಿ ಹಾವುನ ಏನೋ ಮೆಟಫರ್ ಆಗಿ, ಮೇ ಬಿ ಗೊತ್ತಿಲ್ಲ, ಅದು ಹಾವುನ ಏನಾದ್ರು ಮೆಟಫರ್ ಆಗಿ ಯೂಸ್ ಮಾಡಿದಾರ ಹೇಗೆ ಅಂತ. ಬಟ್ ಸೀರಿಯಸ್ಲಿ ಅಂದ್ರೆ ನನಗೂ ಲೇಯರ್ ಹೇಗೆ ಅನ್ಸಿದೆ ಗೊತ್ತಾ, ಅವ್ರು ಕತೆ ಬಿಟ್ಟು ಇನ್ನು ಈಚೆ ಹೋಗಿಲ್ಲ. ಡಿಪಾರ್ಟ್ಮೆಂಟ್ ಒಬ್ನೇ ಏನಾದ್ರು ಒಂದು ಹಳೆಯದನ್ನ ಕೆದಕಕ್ ಸಾಧ್ಯ. ಸೊ ಅವನಿಂದ ಹಿಂಗ್ ಕತೆ ಓಪನ್ ಮಾಡೋಣ, ಅವ್ನಿಗೆ ಕ್ಯಾರೆಕ್ಟರ್ ಕೊಟ್ರೆ ಹಿಂಗ್ ಓಪನ್ ಮಾಡ್ಬೋದು. ಅದಕ್ಕೊಬ್ಬ ಕ್ರಿಶ್ಚಿಯನ್ ಫ್ರೆಂಡ್, ಅವನ ಹೆಸರು ಒಂದು ಪೀಟರ್ ಅಂತ. ಸೊ ಅದಕ್ಕೊಂದು ಕ್ಯಾರೆಕ್ಟರ್. ಸೊ ಅವನೊಂದು ಬ್ಲೆಂಡ್, ಅದ್ರಲ್ಲೂ ಅದ್ರಲ್ಲಿ ಅವ್ನ್ಗೊಂದು ಅಮ್ಮ ಇರಲ್ಲ, ಸೊ ಇವ್ರ ಅಮ್ಮನ್ ತರ ಫೀಲ್ ಮಾಡ್ತಿರ್ತಾನೆ. ಸೊ ಅಲ್ಲೊಂದು ಬಾಂಡಿಂಗ್ ಇದೆ. ಅಂಡ್ ಇವ್ರಿಬ್ರದ್ದು ಇಂಟೀರಿಯರ್ ರಿಲಿಜಿಯಸ್ ಇಂಟರ್ ರಿಲಿಜಿಯಸ್ ಒಂದ್ ಫ್ರೆಂಡ್ಶಿಪ್. ಸೊ ಇದ್ರ ಜೊತೆ ಒಂದ್ ಬ್ಲೆಂಡ್ ಆಗೋದು, ಅಲ್ಲೊಂದು ಆರ್ತಿ ಮೇಡಮ್ ಅಲ್ಲೊಂದು ಸಾಂಗ್, ಆ ಸಾಂಗ್ ಅಂತೂ ಕ್ರೇಜಿ, ಒಂಥರ ಕ್ರೇಜಿ ಸಾಂಗ್ಸ್. ಸೊ ಅಲ್ಲಿಂದ ಬ್ಲೆಂಡ್ ಆಗೋದು, ಅದನ್ನ ನೀಟಾಗಿ ಕಟ್ಕೊಂಡು ಹೋಗಿದ್ದಾರೆ. ಅಂದ್ರೆ ಫಿಲಮ್ ಏನ್ ಮುಗಿಸ್ಕೋಬೇಕು, ಒಂದ್ ರೌಂಡ್ ಆಫ್ ಏನ್ ಬರ್ಬೇಕು, ಅದನ್ನ ನೀಟಾಗಿ ಮಾಡ್ಕೊಂಡು ಹೋಗಿ ಆಕ್ಚುಲಿ ಸಖತ್ತಾಗಿ ಮುಗಿಸ್ಕೊಂಡವ್ರು. ನಾವು ಇದನ್ನ ಯೂಟ್ಯೂಬ್ ಅಥವಾ ಟಿವಿಲಿ ನೋಡಿದೀವಿ, ನಮ್ಮ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಬಟ್ ಇಂಟರ್ವಲ್ ಪಾಯಿಂಟ್ ಬಂದ್ಬಿಟ್ಟು ಇದ್ರ ಹತ್ರ ಅಲ್ವಾ, ಸ್ಕೆಲ್ಟನ್ ಹತ್ರ ಸಿಗತ್ತೆ ಅನ್ಕೊಳ್ತೀನಿ. ನನ್ ಬಾಡಿನೇ ಅನ್ನೋದು ಹೇಳೋದು ರಿವೀಲ್ ಆಗೋದು. ಅದೇ ಹೇಳಿ ಆ ಶಾಕ್ ಅಲ್ಲಿ ಒಂದ್ಸತಿ ಎತ್ಕೊಳ್ತಾರಲ್ಲ, ಅಲ್ಲಿ ಇಂಟರ್ವಲ್ ಪಾಯಿಂಟ್ ಅನ್ಕೊಳ್ತೀನಿ. ಬಟ್ ಅಲ್ಲಿ ತನಕನು ಸುಂದರ ಸರ್ದು ಕ್ಯಾರೆಕ್ಟರ್ ಒಂಥರ ಫನ್ನಿ ತರ ತೋರಿಸ್ತಾ, ಇದ್ರಲ್ಲೂ ತೋರಿಸ್ತಾರೆ. ಅವ್ರ ಫ್ರೆಂಡ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಅವ್ರು ಬೀಳ್ತಾರೆ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಆಗ್ಬೇಕಾದ್ರೆ ಅವ್ರ ಎಲ್ಲೋ ಓಡ್ತಾ, ಅವ್ರ ಒಂಥರ ಕೇರ್ಲೆಸ್ ಆತರ ತೋರಿಸ್ತಾರೆ. ಇಲ್ಲೂ ಹಂಗೆ, ಇಲ್ಲಿ ಬಂದ್ ಬೀಳ್ತಾರೆ ಮತ್ತೆ. ಫಸ್ಟ್ ಅವರೇ ಅವ್ರ ಫ್ರೆಂಡ್ ನ ಎಪ್ಸ್ಬಿಟ್ಟು ಇದ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಅವ್ರ ಫ್ರೆಂಡೇ ಹೇಳ್ತಾರೆ ನಾನೇ ಇದು ಅಂತ ಹೇಳ್ತಾರೆ. ಏನೋ ನಿದ್ದೆಗಣ ಮಾತಾಡ್ತೀರಿ ಅಂತಾರೆ, ನಾನೇ ಇದು ಅಂತ ಡೆಡ್ ಬಾಡಿ ತೋರ್ಸ್ಕೊಂಡು ಹೇಳ್ತಾರೆ. ಅದೆಲ್ಲ ಸಕ್ಕದಾಗ ಬ್ಲೆಂಡ್ ಆಯ್ತು ಅನ್ಸ್ತು ನಂಗೆ ಸುಂದರ ಸರ್ ಕ್ಯಾರೆಕ್ಟರ್ ವಿಚಾರದಲ್ಲಿ. ಆ ಒಂದು ಕ್ಯಾರೆಕ್ಟರ್ ಸುತ್ತು ಪಕ್ಕ ಒಂದು ಇದನ್ ತಂದಂಗ್ ಇತ್ತು ಅದು. ಆಕ್ಚುಲಿ ಚೆನ್ನಾಗಿದೆ. ಓಕೆ, ಆಕ್ಚುಲಿ ನಿಮ್ಗೆ ಅನ್ಸುತ್ತೆ ಅಂದ್ರೆ ಎಷ್ಟು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ಎಂತ ದೊಡ್ಡ ಸ್ಟಾರ್ ಕಾಸ್ಟ್ ಇರೋದು. ಅಂದ್ರೆ ಇವಾಗ ಹೀರೋ ಆಗ್ಲಿ, ಅದ್ ಬಿಟ್ರೆ ಆರ್ತಿ ಮೇಡಮ್ ಆಗ್ಲಿ, ಭಾರತಿ ಮೇಡಮ್ ಆಗ್ಲಿ, ಅದ್ ಬಿಟ್ಟು ಸುಂದರ ಕೃಷ್ಣ ಅರಸ್ ಸಾರಿ ಅವರು ಸುಂದರ ರಾಜ್ ಅವರು ಆಸ್ ಅ ಫ್ರೆಂಡ್ ಆಗ್ಲಿ, ಆ ಕಡೆ ಶಕ್ತಿ ಪ್ರಸಾದ್ ಅವರು, ಮುಸರಿ ಕೃಷ್ಣಮೂರ್ತಿ ಅವರು ಒಬ್ರು ಆಕ್ಟರ್ ಇದಾರೆ ಅವರು, ಲೋಕನಾಥ್ ಸರ್ ಇದಾರಲ್ಲ. ಹಾ, ಸೊ ಆಮೇಲೆ ಅವ್ರು ಅಂದ್ರೆ ಒಬ್ಬ ಅದು ಆರ್ತಿ ಅವರ ಫಾದರ್ ಆಗಿ, ಸೊ ಎಂತ ದೊಡ್ಡ ಸ್ಟಾರ್ ಕಾಸ್ಟ್ ಅವರೆಲ್ಲ. ಎಂತ ಹಿಂಗ್ ಕೊಟ್ರೆ ಅಂದ್ರೆ ಇದನ್ನ ಬೆಳ್ ಕೊಟ್ರೆ ಅಷ್ಟೊಂದು ಅಂತಾರಲ್ಲ, ಆ ತರ ಆಕ್ಟರ್ಗಳು ಅವರೆಲ್ಲ, ಕ್ರೇಜಿ ಆಕ್ಟರ್ಗಳು. ಅಂದ್ರೆ ಅವರು ಸ್ಕ್ರೀನ್ ತಿಂದಾಕೊಂತಾರಲ್ಲ ಅವರು. ಬಿಕಾಸ್ ನಮ್ ಕೆಳಗಡೆ ಅಂತ ಸಂಜು ಅವರು ಥಿಯೇಟರ್ ಮಾಡಿದ್ದಾರೆ. ಸೊ ಆ ಥಿಯೇಟರ್ ಇಂದ ಬಂದಿರೋರು ಯಾವ್ದೋ ಪರ್ಫಾರ್ಮೆನ್ಸ್ ಮಾತ್ರ ಅವ್ರು ಕ್ರೇಜಿಯಾಗಿ ಕೊಡ್ತಾರೆ. ಆ ತರ ಇವಾಗ ಎಲ್ಲರೂ ಆಗ್ಲಿ, ಎಲ್ಲರೂ ಆ ಥಿಯೇಟರ್ ಇಂದ ಬಂದು ಮಾಡಿರೋರಲ್ವಾ,
ಸೊ ದೇ ಆಕ್ಟ್ ಸೊ ವೆಲ್ ದಟ್ ನಾವ್ ಹೆಂಗ್ ಅನ್ಸುತ್ತೆ ಅಂದ್ರೆ ನಾವು ಅವ್ರು ಮಾಡ್ತಿರೋದು ಆಕ್ಚುಲಿ ಏನ್ ಗುರು ಇಷ್ಟ ಸರ ಹೊಡಿತಾವನೆ ಸಾಯಿಸ್ತಾವನೆ ಇಲ್ಲ ಅವ್ರಪ್ಪ ರಿಯಲ್ ಆಗಿ ಅದು ಅವ್ರಿಬ್ರು ಮದ್ವೆ ಆಗ್ಬಿಡ್ತಿಲ್ಲ ಅನ್ನೋದೆಲ್ಲ ಇಷ್ಟು ರಿಯಲ್ ಆಗಿ ಎಮೋಟ್ ಆಗುತ್ತೆ ಅಂದ್ರೆ ನಾವ್ ಈಗಾಗ್ಲೇ ಎಲ್ಲ ಗೊತ್ತಾಗ್ಬಿಟ್ಟಿದ್ ಬಿಡಿ CG ಅದು ಮಣ್ಣು ಮಸಿ ಅಂತಲ್ಲ ಬಟ್ ಅವಾಗ ಎಷ್ಟು ನೀಟಾಗಿ ಅರ್ಥ ಆಗ್ತಿತ್ತು ಅಂದ್ರೆ ನಾವು ಮೇ ಬಿ ಅವ್ರ ಅಪ್ಪ ಅಮ್ಮ ರಿಯಲ್ ಆಗಿ ಹೊಡೆದಾಡ್ತಾವ್ರೇನೋ ಆ ತರದೆಲ್ಲ ರಿಯಲ್ ಆಗಿ ಫೀಲ್ ಆಗ್ತಿತ್ತು. ಹೌದು, ಅದೇ ಆ ರಿಯಲಿಸ್ಟಿಕ್ ಬಂದಾಗ್ಲೇ ಒಬ್ಬ ಆಡಿಯನ್ಸ್ ಕತೆಗೆ ಅಷ್ಟು ಕನೆಕ್ಟ್ ಆಗ ಸಾಧ್ಯ ಅಂತ ಅನ್ಸುತ್ತೆ. ಅಂಡ್ ಈ ಕತೆ ನನ್ ಅಗೇನ್ ಚಿಕ್ಕ ವಯಸ್ಸಲ್ಲಿ ನಂಗೆ ಅಷ್ಟು ಅನ್ಸಿಲ್ಲ, ಬಟ್ ರೀಸೆಂಟ್ ಆಗಿ ನೋಡಿದಾಗ ನಂಗೆ ಒಂದು ಸೆನ್ಸಿಟಿವ್ ಪಾರ್ಟ್ ಅರ್ಥ ಆಗಿದೆ ನನ್ನ ಕಥೆಯಲ್ಲಿ. ಟೈಟಲ್ಗೆ ಹೆಂಗ್ ತಂದು ಕುಣಿಸಿದಾರಂದ್ರೆ ಅವ್ನು ಹೋಗೋದು ಬಂಗಾರ ತೊಗೊಳ್ಬೇಕು, ದೊಡ್ಡ ಶ್ರೀಮಂತ ಆಗ್ಬೇಕು ಅಂತ. ಬಟ್ ಲಾಸ್ಟ್ ಅವನು ಎಂಡ್ ಆಗೋದು ಒಂದ್ ಜಸ್ಟ್ ಬಂಗಾರ ಜಿಂಕೆ ಜೊತೆ. ಜಿಂಕೆ ಬಿಟ್ಟು ಬೇರೆ ಏನು ಮುಟ್ಟಕ್ ಹೋಗಲ್ಲ ಅವನು. ಸೊ ಆ ಟ್ರಾನ್ಸಿಷನ್ ಎಷ್ಟು ಚೆನ್ನಾಗಿ ಕತೆ ಜೊತೆ ತಗೊಂಡೋಗಿದ್ದಾರೆ ಅಂದ್ರೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾ ಅನ್ನಿಸ್ತು. ಆಕ್ಚುಲಿ ಅದು ಪ್ರಾಮಿಸ್ ಮೇಲೆ ವರ್ಕ್ ಆಗುತ್ತಲ್ವಾ ಸರ್? ನಾನು ಕೇಳ್ತಿರೋದು Exactly. ಪ್ರಾಮಿಸ್ ಮಾಡ್ತಾರಲ್ಲ, ಅವ್ರು ಪ್ರಾಮಿಸ್ ಹೌದು. ಮಾಡೋಗಿರ್ತಾರಲ್ವಾ, ಬಂಗಾರ ಜಿಂಕೆ ತಂದು ಕೊಡ್ತೀನಿ ಅದು ಅಂತ. ಅವ್ನ್ ಅಲ್ಲಿ Promise ಹೋದ್ಮೇಲೆ place ಪ್ರಾಮಿಸ್ ಅಲ್ಲಿ- ವಿಷಯ ಅವನು ಆ ಜಾಗಕ್ಕೆ ಹೋದ್ಮೇಲೆ ಅವ್ನು ಪ್ರಾಮಿಸ್ ಮಾಡಿದ ವಿಷಯ ನೆನಪಾಗೋದು. ಬಟ್ ಅವ್ನು ಹೋಗೋದು ದೊಡ್ಡ Okay. ಫುಲ್ ಎಲ್ಲಾ ಟ್ರೆಷರ್ ತಗೊಂಡ್ಬಿಡೋಣ, ದೊಡ್ಡ ಹಾ. ಶ್ರೀಮಂತ ಆಗೋಣ ಆ ಇಂಟೆನ್ಷನ್ ಹೋಗ್ತಾನೆ ಅಲ್ಲಿ. At the end ಅಲ್ಲಿ ಅವ್ರು ಹೋದ್ಮೇಲೆ promise ಕತೆ ಹೆಂಗ್ ಉಳ್ಸ್ಕೊಳ್ತಾರೆ. ಚೇಂಜ್ ಆಗ್ಬಿಡುತ್ತೆ. ಪಾಸ್ಟ್ ಪ್ರಾಮಿಸ್ ನ ಅವ್ರು ಯೂಸ್ ಇದಾಗತ್ತೆ. ಹೌದು. ನನಗೆ ಆಕ್ಚುಲಿ ಆ ಸಿನಾರಿಯೋ ನೋಡಿದಾಗ ನಂಗೆ ಮಗಧೀರ ನೆನ್ಪಾಯ್ತಪ್ಪ. ಅದೇ ಹೋದ್ ಜನ್ಮದ ಅಂತ ತಗೊಂಡಾಗ ಮಗಧೀರ ನೆನ್ಪಾಯ್ತು ನನ್ಗೆ. ಇದು ಮಗಧೀರ ಇಲ್ಲಿಂದ ಏನಾದ್ರು ಇನ್ಸ್ಪೈರ್ ಆಗಿದ್ರಾ ಅಂತ. ನಂಗೆ ಅದು ಈ ಕತೆ ನೋಡಿದಾಗ ನಂಗೆ ಯುಗ ಪುರುಷ ನೆನಪಾಯ್ತು. ಯುಗ ಪುರುಷ ಆಲ್ಮೋಸ್ಟ್ ಇದು ಹೆಂಗೆ ಅಂದ್ರೆ ನಮ್ಗೆ ಈ ತರದ್ದು ರೀಇನ್ಕಾರ್ನೇಷನ್ ಫಿಲ್ಮ್ಸ್ ಗಳು ತುಂಬಾನೇ ಇವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಯುಗ ಪುರುಷ ಬಂದು ಹಿಂದಿ ಫಿಲಮ್ದು ರೀಮೇಕ್. ಬಟ್ ಸ್ಟಿಲ್ ಹೇಳಕ್ಕಾಗಲ್ಲ ಹೆಂಗೆ ಅಂತ. ಆಕ್ಚುಲಿ ನಿಮ್ಗೆ ಇನ್ನೊಂದು ಪಾಯಿಂಟ್ ಅದು ಗೊತ್ತಿರ್ತಾರೆ ಎಷ್ಟೋ ಆಡಿಯನ್ಸ್ಗೆ. ಆಕ್ಚುಲಿ ಬಂಗಾರದ ಜಿಂಕೆ ಮತ್ತೆ ಇನ್ನೊಂದು ಜನ್ಮದ ಅನುಬಂಧ. ಸೊ ಎರಡು ಫಿಲಮ್ ಆಕ್ಚುಲಿ ಪ್ಯಾರಲ್ ಆಗಿ ಬಂದಿದ್ದು ಫಿಲಮ್ಸ್. ಪ್ಯಾರಲ್ ಆಗಿ ವರ್ಷದಲ್ಲೇ ಬಂದಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಪ್ಯಾರಲ್ ಬಂದಿದೆ. ಸೇಮ್ ಕತೆನ, ಒಬ್ಬ ಹೀರೋ ಇರ್ತಾರೆ, ಅವ್ರಿಗೇನೋ ಒಂದು ಹಿಂದೆ ಜನ್ಮದ ಏನೋ ಒಂದು ಫ್ಲಾಶಸ್ ಆಗ್ತಿರುತ್ತೆ, ಅಲ್ಲಿ ಹುಡುಕೊಂಡು ಹೋಗ್ತಾರೆ, ಅಲ್ಲಿಂದ ಓಪನ್ ಆಗುತ್ತೆ. ಬಟ್ ಇಲ್ಲೇನು ಅಂದ್ರೆ ವಿಷ್ಣುವರ್ಧನ್ ಸರ್ದು 2 ರೋಲ್ ಅಲ್ಲಾದ್ರೆ ಅನಂತ್ ಸರ್, ಶಂಕರನಾಥ್ ಸರ್ ಅಲ್ಲಿ ಏನೋ ಕ್ಯಾರೆಕ್ಟರ್ ಮಾಡಿದ್ದೆ, ಅಲ್ಲಿ ಒಂದು ರೈವಲ್ರಿ, ಅಲ್ಲೇನೋ ಸಾಯಿಸೋದು. ಸೊ ಎರಡು ಸೇಮ್ ಪ್ಯಾಟರ್ನ್. ಸೊ ಎರಡು ಪ್ಯಾಟರ್ನ್ ಸೇಮ್. ಇಲ್ಲಿ ಬಂಗಾರದ ಹುಡಿಕೊಂಡು ಹೋಗ್ತಾರೆ, ಅಲ್ಲಿ ಇನ್ನೊಂದೇನೋ ಹುಡಿಕೊಂಡು ಹೋಗ್ತಾರೆ, ಅದು ಇನ್ನೊಂದು ಮಾಡೋಣ. ಸೊ ಇವೆರಡು ಇಟ್ಕೊಂಡು ಹೋಗ್ತಾರೆ. ಬಟ್ ಸೇಮ್ ಎರಡು ಕಥೆನೂ ಗೆದ್ದಿದೆ. ನಮ್ಮಲ್ಲಿ ಏನು ಕತೆಗಳ ಗೆಲ್ತಿಲ್ಲ, ಏನು ಮಿಸ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅಂದ್ರೂ ಒಂದಿನ ಮಾತಾಡ್ಬೇಕು ಆಕ್ಚುಲಿ ನಾವು. ಬಟ್ ಅದೇ ಈ ಒಂದೇ ಕತೆನೆ, ಒಂದೇ ಪ್ಯಾಟರ್ನ್ ಇಟ್ಕೊಂಡು ಗೆದ್ದಿದ್ದಾರೆ. ನಮ್ದು ಏನ್ ಮಿಸ್ ಆಗ್ತಿದೆ? ವಾಟ್ ಇಸ್ ದ ಪ್ರಾಬ್ಲಮ್? ಕಾನ್ಫ್ಲಿಕ್ಟ್ ಬಿಲ್ಡ್ ಆಗಿ ಚೆನ್ನಾಗಿದೆ ಅನ್ಸುತ್ತೆ ಸರ್. ಲೇಯರಿಂಗು ಮತ್ತೆ ಕಾನ್ಫ್ಲಿಕ್ಟ್. ಫಸ್ಟ್ ಒನ್ ಬಂದ್ಬಿಟ್ಟು ಒಂದು ಡ್ರೀಮ್ ಅಲ್ಲಿ ಸ್ಟಾರ್ಟ್ ಆದ್ರೆ ಆ ಡ್ರೀಮ್ ಅನ್ನು ಮತ್ತೆ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಲ್ಲ ಜಾಸ್ತಿ. ಅದೆಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ಗೊತ್ತಾಗುತ್ತೆ. ಅದ್ ಯಾವ್ದೋ ಒಂದು ಬಂಗಾರ ನಾಯಕನ ಕೋಟೆ ಇದೆ ಅಂತ ಏನೋ ಒಂದು ಪಾಯಿಂಟ್ ಅಲ್ಲಿ ಹೇಳ್ತಾರೆ ಅನ್ಸುತ್ತಲ್ವಾ, ಅದು ಆರ್ಕಿಯಾಲಜಿ ಅವ್ರು ಸ್ಟಡಿ ಮಾಡ್ತಾರೆ. ಅದೊಂದು ಪಾಯಿಂಟ್ ಮುಗಿಸಿದಂಗೆ ಮತ್ತೆ ಲವ್ ಸ್ಟೋರಿ ಸ್ಟಾರ್ಟ್, ಅವ್ರದ್ದು ಮತ್ತೆ ಇವ್ರದ್ದು. ಅದ್ರ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಬಂತು, ರಿಚ್ ಅಂಡ್ ಪೂರ್ ಅಂತ. ಅದ್ರ ಮಧ್ಯೆ ಅವ್ರದ್ದು ಇನ್ನೊಬ್ಬನ್ ರೈವಲ್. ಅದಾಗ್ತಿದಂಗೆ ಆ ಕಾನ್ಫ್ಲಿಕ್ಟಿಗೋಸ್ಕರ ಇವ್ರು ಅದನ್ನ ಹುಡ್ಕೊಂಡು ಹೋಗ್ತಾರೆ. ಅದೊಳ್ಳೆ ಡೆಸ್ಟಿನಿ ತನ್ನ ತಾನೇ ಕರ್ಕೊಂಡು ಹೋಗ್ತಾ ಇದೆ ಅನ್ನೋ ತರ ತೋರಿಸ್ತಾರೆ. ಇವ್ರು ಹುಡುಕಿಲ್ಲ ಅಂದ್ರು. ಬಟ್ ಆ ಬೆಟ್ಟದ ಸೀನ್ ಇದೆಯಲ್ಲ, ಅದು ಮಾತ್ರ ನಾನು ವಿಷ್ಣುವರ್ಧನ್ ಸರ್ ಫ್ಯಾನ್ ಆಗ್ಬಿಟ್ಟೆ. ಅದ್ ಅವ್ರು ಹೋಗಿ ನೀರ್ ಕುಡಿತಾರಲ್ಲ, ಎಸ್ಪೆಷಲಿ ಆ ನೀರ್ ಕುಡಿಯೋ ಮತ್ತೆ ಗಾಡಿ ಬಿದ್ದು ನಡ್ಕೊಂಡು ಸೂಪರ್ ಅನ್ಸ್ತು. ಆ ಸ್ಟ್ರಗಲಿಂಗ್ ಎಸ್ಪೆಷಲಿ. ಆಕ್ಚುಲಿ ಒಂದೊಂದು ಮೇಜರ್ ಹೇಳ ಮಗ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಇದಾಯ್ತಲ್ಲ, ಯಾವ್ದು ಅಂದ್ರೆ ಇನ್ನೊಂದ್ 3 ಕ್ಯಾರೆಕ್ಟರ್ ಬರುತ್ತೆ, ಅವ್ರದ್ದು ದುರಾಸೆ ಬಂತು, ಆ ತರ ಪೋಟ್ರೆ ಆಯ್ತು. ಇಲ್ಲಿ ಒಂದು ರಿಸೋರ್ಸಸ್ ಪೂರಿಗೋಸ್ಕರ ಆಸೆ ಆಗಿ ಅಲ್ಲಿ ಹೋಗ್ತಾರೆ, ಏನೋ ಹುಡ್ಕೊಂಡು ಅವ್ರೇನೋ ಸೆಟಲ್ ಆಗಕ್ಕೆ. ಇಲ್ಲಿ ದುರಾಸೆ ಬಂದು ದುರಾಸೆಯಿಂದ ಏನೋ ಒಂದ್ ಹಾಳಾಗಿರತ್ತೆ, ಒಂದ್ ಯಾವ್ದೋ ಲವ್ ಸ್ಟೋರಿ, ಅದೊಂಥರ ಕಾನ್ಫ್ಲಿಕ್ಟ್. ಅದ್ ಮತ್ತೆ ರೊಟೇಷನ್ ಬಂದ್ ನಿಲ್ಲತ್ತೆ, ಸೈಕಲ್. ಆ ಪೋಟ್ರೆ ಹಿಂಗ್ ಚೆನ್ನಾಗ್ ಅನ್ಸ್ತು ನಂಗೆ ಮೂವಿಲಿ. ಟ್ರೂ ಮಗ. ಸಾರಿ ಸರ್, ಬ್ರೇಕ್ ಮಾಡಿದ್ಕೆ. ಇಲ್ಲ ಆಕ್ಚುಲಿ ನೀನ್ ಸ್ಟಾಪ್ ಮಾಡಿದೆ ಅನ್ಕೊಂಡು ನಾನು ಕಂಟಿನ್ಯೂ ಮಾಡಿದೆ. ಆಕ್ಚುಲಿ ಅದೇ ಆ ಕತೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ಕತೆಗೆ ಮ್ಯೂಸಿಕ್ ಹಂಗೆ ನೀಟಾಗಿ ಬ್ಲೆಂಡ್ ಆಗಿದೆ. ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಲಿ, ಅದೇನೋ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಆಕ್ಚುಲಿ ನೀವ್ ಮಾತಾಡ್ಬೇಕು, ಮನು ಮತ್ತೆ ಸಂಜು ಅಂತ ಸೈಲೆಂಟ್ ಆಗ್ಬಿಟ್ಟವ್ರೆ. ಆಕ್ಚುಲಿ ಮ್ಯೂಸಿಕ್ ಬಗ್ಗೆ ನಿಮ್ಗೆ ಅನಿಸ್ತು? ಅದೇ ಮ್ಯೂಸಿಕ್ ಅವರು ಮ್ಯೂಸಿಕ್ ಅಲ್ಲೇ ಎಮೋಷನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅವರು. ಈಗ ಒಂದು ಏನಂದ್ರೆ ಈಗ ನೋಡ್ತಿರೋ ಫಿಲ್ಮ್ಗಳಲ್ಲಿ ಒಬ್ಬ ಹೀರೋ ಎಂಟ್ರಿಗೆ ವಿಜುವಲ್ಸ್ ಕೊಟ್ಟು ಆ ವಿಜುವಲ್ಸ್ ಇಂದ ಮ್ಯೂಸಿಕ್ ಸ್ಪೆಷಲ್ ಅನ್ಸುತ್ತೆ ನಮ್ಗೀಗ.
ವಿಜುವಲ್ಸ್ ತೋರಿಸೋ ರೀತಿ, ಸ್ಲೋ ಮೋಷನ್ಸ್ ವಿಡಿಯೋ, ಅದರಿಂದ ಮ್ಯೂಸಿಕ್ ಸ್ಪೆಷಲ್ ಅನ್ಸುತ್ತೆ. ಬಟ್ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಇಂದ ಸೀನ್ ಸ್ಪೆಷಲ್ ಅನ್ಸುತ್ತೆ ನಮ್ಗೆ. ಆ ಮ್ಯೂಸಿಕ್ ನಡೀತಿದೆ ಎಂತ ಸೀನು, ಈ ಸೀನಲ್ಲಿ ಏನ್ ನಡೀತಿದೆ, ಇವ್ರು ಎಂತ ಕ್ಯಾರೆಕ್ಟ್ರು, ಈಗ ಇವ್ರದ್ದು ಏನೋ ಶಕ್ತಿ ಪ್ರಸಾದ್ ಎಂಟರ್ ಆಗ್ತಿದ್ದಂಗೆ ಮ್ಯೂಸಿಕ್ ಚೇಂಜ್ ಆಗುತ್ತೆ ಅಲ್ಲಿ. ಸೊ ಅವ್ರ ಕ್ಯಾರೆಕ್ಟರ್ ಬೇರೆ, ಅಗೇನ್ ಭಾರತಿ ಬರ್ತಿದ್ದಂಗೆ ಮ್ಯೂಸಿಕ್ ಚೇಂಜ್ ಆಗುತ್ತೆ ಅಲ್ಲಿ, ಈ ಕ್ಯಾರೆಕ್ಟರ್ ಬೇರೆ. ಸೊ ಆತರ ಎಷ್ಟೊಂದ್ ಕಡೆ ಮ್ಯೂಸಿಕ್ ಎತ್ತಿಡಿತಾ ಇದೆ ಸಿನಿಮಾನ ಅಂತ ನನ್ಗೆ ಅನ್ಸ್ತು ಅಲ್ಲಿ. ಹೌದು, ಮ್ಯೂಸಿಕ್ ಚೆನ್ನಾಗಿತ್ತು. ಆಕ್ಚುಲಿ And- ಅದ್ರ ಮ್ಯೂಸಿಕ್ ಆಗ್ಲಿ. ಹೇಳು ಮಗ. ಅದೇ ಈ ಸಾಂಗ್ ಎಲ್ಲ ಅದು ಇವಾಗ್ಲೂ ಕೇಳಿದ್ರು ಬೋರ್ ಆಗದೆ ಇರೋಂಥ ಸಾಂಗ್ಗಳು, ಈ ಸಿನಿಮಾ ಸಾಂಗ್ಗಳೆಲ್ಲ. ಇವಾಗ ಕೇಳಿದ್ರು ನಮ್ಗೆ ಗೊತ್ತಿದ್ದಂಗೆ ಹಮ್ ಮಾಡಕ್ ಶುರು ಮಾಡ್ತೀವಿ, ಇಲ್ಲ ಪದಗಳು ಆಡಕ್ ಶುರು ಮಾಡ್ತೀವಿ ಸಾಂಗ್ ಜೊತೆ ಅಂತ ಸಾಂಗ್ಗಳು. ಆಕ್ಚುಲಿ ಅದು ಒಲುಮೆ ಸಿರಿಯ ಕಣ್ಣು ಅದಂತ ಕ್ರೇಜಿ ಸಾಂಗ್. ಹಾ, ಆಕ್ಚುಲಿ ಹೌದು. ಆ ಫಿಲಮ್ ನೋಡ್ರಿ, ಆಕ್ಚುಲಿ ಆ ಒಲುಮೆ ಸಿರಿಯ ಕಣ್ಣು ಅಂದ್ರೆ ಇವರು ಲವ್ ಸಾಂಗ್ ಆಗು ಫಸ್ಟ್ ಒಂದ್ಸತಿ ತೋರಿಸ್ತಾರೆ. ಆಕ್ಚುಲಿ ಇನ್ನೊಂದ್ಸತಿ ಏನಂದ್ರೆ ಅವರು ಹುಡಿಕೊಂಬಂದಾಗ ಅದೊಂಥರ ಪ್ಯಾಥ ತರನು ಆಡ್ತಾರೆ. ಹೌದು. ಆಕ್ಚುಲಿ ಎರಡು ತರನು ಅದನ್ನ ಬಿಲ್ಡ್ ಮಾಡಿದ್ದಾರೆ. ಆಕ್ಚುಲಿ ಅದು ಕ್ರೇಜಿ, ಅಂದ್ರೆ ಆ ಪ್ಯಾಟರ್ನ್ ಆಕ್ಚುಲಿ ಯೂಸ್ ಮಾಡ್ತಿರೋ ಒಂದು ಸಾಂಗ್ ಲವ್ ಸಾಂಗ್ ಆಗಿ ಟ್ರೀಟ್ ಮಾಡಿ ಹೌದು. ಅಥವಾ ತಿರ್ಗಾ ಅದನ್ನ ಪ್ಯಾದೋ ತರನೇ ಆಡಿ ಅದನ್ನ ಇನ್ಕ್ಲೂಡ್ ಮಾಡೋದು, ಆ ತರದೆಲ್ಲ ಆಕ್ಚುಲಿ ಸಾಕಾಗಿ. ಆಕ್ಚುಲಿ ಮ್ಯೂಸಿಕಲಿ ಒಂಥರ ಸೂಪರ್ ಮ್ಯೂಸಿಕ್. ಆಕ್ಚುಲಿ ಕೇಳಬೇಕು ಅಂದ್ರೆ ಅದನ್ನ ಕೇಳೋದಾಗ್ಲಿ, ಏನೋ ಆಗ್ತಿದೆ ಅಂತ ನಮ್ಮನೆ ಟೆನ್ಷನ್ ಬಿಲ್ಡ್ ಮಾಡೋ ತರ BGM ಗಳಿರೋದು. ಸಾಂಗ್ಗಳು ಅಷ್ಟೇ, ಒಂದೊಂದ್ ಸಾಂಗ್ಗಳು ಅಷ್ಟೇ, ಆರ್ತಿ ಅವ್ರ ಜೊತೆ ಒಂದ್ ಆಡೋ ಸಾಂಗ್ಗಳು, ಅಲ್ಲಾಡೋ ಸಾಂಗ್ಗಳು, ಇದೆಲ್ಲ ಒಂಥರ ಸಖತ್ತಾಗಿದೆ. ಆಕ್ಚುಲಿ ಇವಾಗ್ಲೂ ಹಮ್ ಮಾಡ್ತಿರೋ ತರ ಎಲ್ಲ ಎಕ್ಸಾಕ್ಟ್ಲಿ ಸಂಜು ಹೇಳ್ದಂಗೆ ಈಗ್ಲೂ ನಾವು ಕೇಳೋಣ ಗುರು, ಸುಮ್ನೆ ರ್ಯಾಂಡಮ್ ಆಗಿ ಕೇಳಿದ್ರು ಇರ್ಲಿ ಬಿಡು ಕೇಳೋಣ ಚೆನ್ನಾಯ್ತಲ್ಲ ಅನ್ನೋ ಫೀಲ್ ಬಂದಿದೆ. ಅಂಡ್ ಆಕ್ಚುಲಿ ಇನ್ನೊಂದು ನನಗೆ ಅಂದ್ರೆ ತುಂಬಾನೇ ಎಕ್ಸೆಪ್ಷನಲ್ ಆಗಿ ಸಖತ್ತಾಗಿ ವರ್ಕ್ ಆಗಿದ್ದು ಅಂದ್ರೆ ಸೆಟ್ಗಳು. ಆಕ್ಚುಲಿ ಅಂದ್ರೆ ಆ ಗುಹೆ ಸೆಟ್ಟು, ಅದ್ರ ಗುಹೆ ಸೆಟ್ ಆಗ್ಲಿ, ಅಂದ್ರೆ ಅದೊಂದ್ರ ಮೇಲೆ ಜಿಂಕೆ ಮೇಲೆ ಬಂಡೆ ಮೇಲೆ ಜಿಂಕೆ ಬರ್ದಿರೋದಾಗ್ಲಿ, ಆಮೇಲೆ ಗುಡ್ಸ್ಲು, ಸೊ ಅದೆಲ್ಲ ಸಖತ್ತಾಗಿತ್ತು. ಆಕ್ಚುಲಿ ಸೆಟ್ ಇವ್ರು ಹಾಕಿರೋದು ಅನ್ಸತ್ತಲ್ಲ, ಯಾರು BK ನಮ್ಮ ಸುಮಾರ್ ಹಾಕಿರೋದು. ನಮ್ಮ BKS ವರ್ಮ ಅವ್ರು ಹಾಕಿರೋದು ಸೆಟ್. ಹೌದೌದು. ಆಕ್ಚುಲಿ ಸೊ ತರ ಕ್ರೇಜಿಯಾಗಿ ಆಕ್ಚುಲಿ ಸೆಟ್ ಹಾಕಿರೋದ. ನಾವ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವಾಗ ಮೇ ಬಿ ಅವರು ಲೋ ಬಜೆಟ್ ಗಳಲ್ಲಿ ಎಷ್ಟು ಸಖತ್ತಾಗಿ ಸೆಟ್ ಹಾಕೋರೆ. ನಮ್ಮಲ್ಲಿ ಈಗಲೂ ಆತರ ಸೆಟ್ ನಾನು ಎಲ್ಲೂ ಆತರ ಫಿಲ್ಮ್ಸ್ ಅಲ್ಲಿ ನೋಡೇ ಇಲ್ಲ. ಅಂದ್ರೆ ರೀಸೆಂಟ್ ಫಿಲ್ಮ್ಸ್ ಎಲ್ಲೂ ಆತರ ಒಂದು ಸೆಟ್ಗಳು ಆತರ ಎಷ್ಟು ರಿಯಲಿಸ್ಟಿಕ್ ಆಗಿ ನೋಡಕ್ಕೆ ಆಗ್ತಿಲ್ಲ ನಾವೆಲ್ಲ. ಅಂದ್ರೆ ಅವೆಲ್ಲ ನೋಡ್ತಿದ್ರೆ ನಮ್ಗೆ ಟ್ರೂ ಆಕ್ಚುಲಿ. ಆ ಬಾಂಬ್ ಬ್ಲಾಸ್ಟ್ ಆದಾಗ್ಲೂ ಅಷ್ಟೇ ಅದೆಷ್ಟು ನೀಟಾಗಿ ಕನ್ವೆ ಮಾಡಿದ್ದಾರೆ. ಎಲ್ಲೂ ನಮ್ಗೆ ಟಪಾಸ್ ತರ ಅನ್ಸಲ್ಲ. ಇವನ್ನ ಹೆಂಗ್ ಕನೆಕ್ಟ್ ಮಾಡಿದ್ರೆ ಗುಹೆಯಿಂದ ನಿಮ್ಗೆ ಈ ಕೆರಡು ಗುಡ್ಸ್ಲಿಂದ ಗುಹೆ ಕಾಣುತ್ತೆ, ಗುಹೆಯಿಂದ ಗುಡ್ಸ್ಲು ಕಾಣುತ್ತೆ ಭಾರತಿದು. ಅಷ್ಟು ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಅಲ್ಲಿ. ಆಕ್ಚುಲಿ ಈ ತರ ತುಂಬಾ ಇನ್ನ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಮಾತಾಡ್ತೀವಿ. ಮಿಸ್ಟರ್ ಸಂಜು, ಮಿಸ್ಟರ್ ಶ್ರೀನಾಗ್ ಅಂಡ್ ಮಿಸ್ಟರ್ ಮನೋಹರ್, ಇದಕ್ಕೆ ಪಾರ್ಟ್ 2 ಬರುತ್ತೆ. ಸ್ಟೇ ಟ್ಯೂನ್ಡ್. ಸಿನಿಮಾ ಮಾತುಕತೆನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಮ್ ಲೋಗೋ ಇದೆ, ಅದನ್ನ ಚೆಕ್ ಮಾಡಿ, ಅದನ್ನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಈ ತರದ್ದು ತುಂಬಾ ಸೂಪರ್ ಆಗಿರೋ ಫಿಲಮ್ಸ್ ಗಳನ್ನ ತರ್ತಾ ಇರ್ತೀವಿ. ಅಂಡ್ see you all in the next video, episode number 3. Bye boys and bye audience. All those tasks.